ಏರ್ ಸ್ಟ್ರೈಕ್ ಬಳಿಕವೂ ಇನ್ನು ಪಾಕ್ ಬುದ್ಧಿ ಕಲ್ತಿಲ್ಲ. ಇದು ಸಂಬಂಧಪಟ್ಟಂತೆ ಏರ್ ಸ್ಟ್ರೈಕ್ ಬಳಿಕವೂ ಇನ್ನು ಪಾಕ್ ಬುದ್ಧಿ ಕಲ್ತಿಲ್ಲ. ಗಡಿಯಲ್ಲಿ ಪದೇ ಪದೇ ಪಾಕ್ ಸೈನಿಕರು ಫೈರಿಂಗ್ ಅನ್ನ ಮಾಡ್ತಿದ್ದಾರೆ. 50 ಕಡೆ ಪಾಕ್ ನಿಂದ ಅಪ್ರೋಚಿಸಿದ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರದ ಅಖನೌರ್ ಮತ್ತೆ ನೌಶೇರಾ ಕೃಷ್ಣ ಘಾಟಿ ಸೆಕ್ಟರ್ಗಳಲ್ಲಿ ಪುಂಡಾಟವನ್ನ ಮೆರೆದಿದ್ದಾರೆ. ಪಾಕ್ ಪುಂಡಾಟಕ್ಕೆ ಭಾರತೀಯ ಸೇನೆಯಿಂದಲೂ ಕೂಡ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಘಟನೆಯಲ್ಲಿ ಭಾರತೀಯ ಸೇನೆಯ 5 ಸೈನಿಕರಿಗೆ ಸಣ್ಣ ಪುಟ್ಟ ಗಾಯ ಕೂಡ ಆಗಿದೆ. ಗಡಿಯಲ್ಲಿ ಅಕ್ಷರಶಃ ಯುದ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಗ್ರರ ಸಂಹಾರ ಬಳಿಕ ಗಡಿಯಲ್ಲಿ ಭಾರತ ಹೈಅಲರ್ಟ್ ಕೂಡ ಘೋಷಣೆ ಮಾಡಿದೆ. ಯಾವುದೇ ಪರಿಸ್ಥಿತಿಯನ್ನ ಎದುರಿಸಲು ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ. ಹಿಂದೂ ಮಹಾಸಾಗರದಲ್ಲಿ ನೌಕಾಪಡೆ ತಾಲೀಮನ್ನು ಕೂಡ ನಡೆಸ್ತಾ ಇದ್ದಾರೆ. 50 ಕಡೆ ಏನು ಅಪ್ರೋಚಿಸಿದ ಗುಂಡಿನ ದಾಳಿಯನ್ನ ನಡೆಸಿದೆ ಪಾಕ್. ಪದೇ ಪದೇ ಫೈರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪಾಕ್ ಪುಂಡಾಟಕ್ಕೆ ಭಾರತೀಯ ಸೇನೆಯಿಂದಲೂ ಕೂಡ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಏರ್ ಸ್ಟ್ರೈಕ್ ಬಳಿಕವೂ ಇನ್ನು ಪಾಕಿಸ್ತಾನ ಬುದ್ಧಿ ಕಲ್ತಿಲ್ಲ. ಗಡಿಯಲ್ಲಿ ಪದೇ ಪದೇ ಏನೋ ಪಾಕ್ ಸೈನಿಕರು ಫೈರಿಂಗ್ ಅನ್ನ ಮಾಡ್ತಾ ಇದ್ದಾರೆ. 50 ಕಡೆ ಪಾಕ್ ನಿಂದ ಅಪ್ರೋಚಿಸಿದ ಗುಂಡಿನ ದಾಳಿಯನ್ನು ಮಾಡಿದೆ. ಜಮ್ಮು ಕಾಶ್ಮೀರದ ಅಖನೌರ್ ನೌಶೇರಾ ಕೃಷ್ಣ ಘಾಟಿ ಸೆಕ್ಟರ್ ನಲ್ಲಿ ಪುಂಡಾಟವನ್ನ ಮೆರೆದಿದ್ದಾರೆ. ಪಾಕ್ ಪುಂಡಾಟಕ್ಕೆ ಭಾರತೀಯ ಸೇನೆಯಿಂದಲೂ ಕೂಡ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಘಟನೆಯಲ್ಲಿ ಭಾರತೀಯ ಸೇನೆಯ 5 ಸೈನಿಕರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿವೆ. ಗಡಿಯಲ್ಲಿ ಅಕ್ಷರಶಃ ಯುದ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಪಾಕ್ ಮೇಲೆ ಭಾರತ ಏರ್ ಸ್ಟ್ರೈಕ್ ಅನ್ನ ಮಾಡಿತು. ಇದಾದ ನಂತರ ಸಹಜವಾಗಿ ಪಾಕಿಸ್ತಾನ ಏನು ಕೆರಳಿದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಏನು ಪಾಕ್ ಫೈರಿಂಗ್ ಅನ್ನ ಮುಂದುವರೆಸಿದ್ದಾರೆ. 50 ಕಡೆ ಏನು ಪಾಕ್ ಅಪ್ರೋಚಿಸಿದ ಗುಂಡಿನ ದಾಳಿನ ಮಾಡಿದೆ. ಗಡಿಯಲ್ಲಿ ಅಕ್ಷರಶಃ ಯುದ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಗ್ರರ ಸಂಹಾರ ಬಳಿಕ ಗಡಿಯಲ್ಲಿ ಭಾರತ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ. ಯಾವುದೇ ಪರಿಸ್ಥಿತಿ ಎದುರಿಸಲು ಈಗ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ. ಹಿಂದೂ ಮಹಾಸಾಗರದಲ್ಲಿ ನೌಕಾಪಡೆ ತಾಲೀಮನ್ನು ಕೂಡ ಮಾಡ್ತಾ ಇದೆ. ಪ್ರತ್ಯುತ್ತರವನ್ನ ನೀಡೋದಕ್ಕೆ ಭಾರತೀಯ ಸೇನೆ ಕೂಡ ಸಜ್ಜು ಆಗಿದೆ. ಪಾಕ್ ಮೇಲೆ ನಡೆದ ಏರ್ ಸ್ಟ್ರೈಕ್ ದಾಳಿಯ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನ ನೋಡೋಣ. ಸಂಪೂರ್ಣ ದಾಳಿಯ ಜವಾಬ್ದಾರಿಯನ್ನ ಅಜಿತ್ ದೋವಲ್ ಮತ್ತು BS ಧನೋವಾ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ರು. NSA ಮುಖ್ಯಸ್ಥ ಆಗಿರುವಂತಹ ಅಜಿತ್ ದೋವಲ್ ಮತ್ತು IAS ಮುಖ್ಯಸ್ಥ BS ಧನೋವಾ ಈ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ರು. ಅಲ್ವಾರ ಬರೇಲಿ ಏರ್ಫೋರ್ಸ್ ಕಚೇರಿಯಲ್ಲಿ ವಾರ್ ರೂಮ್ ಅನ್ನು ಕೂಡ ನಿರ್ಮಾಣ ಮಾಡಿದ್ರು. ದಾಳಿ ಮುಗಿಯುವವರೆಗೂ ವಾರ್ ರೂಮ್ ನಲ್ಲೇ ಅಜಿತ್ ಮತ್ತು ಧನೋವಾ ಇದ್ರು. ಏರ್ ಸ್ಟ್ರೈಕ್ಗೆ ತೆರಳಿದ್ದ ಯುದ್ಧ ವಿಮಾನಗಳ ಮುಂದಾಳತ್ವವನ್ನ ಏರ್ ಮಾರ್ಷಲ್ ಅಹಮದ್ ದೇವ್ ವಹಿಸಿಕೊಂಡಿದ್ರು. ಇನ್ನು ಮಿರಾಜ್ ಯುದ್ಧ ವಿಮಾನದ ಪೈಲಟ್ ಆಗಿದ್ರು ಏರ್ ಮಾರ್ಷಲ್ ಅಹಮದ್ ದೇವ್ ಅವರು. ಏರ್ ಸ್ಟ್ರೈಕ್ ನಲ್ಲಿ ಮಹತ್ವದ ಪಾತ್ರವನ್ನ ನೇತ್ರ ಜೆಟ್ ವಹಿಸಿತ್ತು. ರಾಡರ್ ಮೂಲಕ ನಿಗದಿತ ಸ್ಥಳದ ಮೇಲೆ ನೇತ್ರ ದಾಳಿ ಮಾಡಿತ್ತು. ಯುದ್ಧ ವಿಮಾನಗಳಿಗೆ ಇಲ್ಯೂಷನ್ 78 ಟ್ಯಾಂಕರ್ಸ್ ಇಂಧನವನ್ನ ತುಂಬಿಸುವ ಕೆಲಸ ಮಾಡ್ತಾ ಇತ್ತು. ಪಾಕ್ ಸೇನೆ ಎಚ್ಚೆತ್ತುಕೊಳ್ಳುವ ಮೊದಲೇ ದಾಳಿ ಮುಗಿಸಿ ಮಿರಾಜ್ ಹಿಂತಿರುಗಿತ್ತು. ಇನ್ನು 2002ರಲ್ಲೂ ಕೂಡ ಪಾಕ್ ಮೇಲೆ ಇದೇ ರೀತಿ ವಾಯುಪಡೆ ದಾಳಿ ಮಾಡಿತ್ತು. ಏರ್ ಸ್ಟ್ರೈಕ್ ಬಳಿಕ ಹೈ ಅಲರ್ಟ್ ಕೂಡ ಆಗಿದ್ದು ಭಾರತೀಯ ವಾಯುಪಡೆ. ಸೊ ಹೀಗಾಗಿ ಒಂದು ವೇಳೆ ಏನಾದ್ರೂ ಪಾಕಿಸ್ತಾನ ಪ್ರತ್ಯುತ್ತರವನ್ನ ನೀಡಿದ್ರೆ ಅದಕ್ಕೆ ಭಾರತ ಸೇನೆ ಕೂಡ ಸನ್ನಿಧವಾಗಿದೆ. ನಿನ್ನೆ ಪಾಕ್ ಮೇಲೆ ನಡೆದ ಏರ್ ಸ್ಟ್ರೈಕ್ ದಾಳಿಯ ಮಾಸ್ಟರ್ ಮೈಂಡ್, ಸಂಪೂರ್ಣ ದಾಳಿಯ ಜವಾಬ್ದಾರಿಯನ್ನ ಅಜಿತ್ ದೋವಲ್ ಮತ್ತು BS ಧನೋವಾ ಹೊತ್ತಿದ್ರು. NSA ಮುಖ್ಯಸ್ಥರು ಕೂಡ ಅಜಿತ್ ದೋವಲ್ ಮತ್ತು IF ಮುಖ್ಯಸ್ಥರಾಗಿದ್ರು BS ಧನೋವಾ. ಅವರು ಇದು ಸಂಪೂರ್ಣವಾದ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ರು. ಹಲ್ವಾರ ಬರೇಲಿ ಏರ್ಫೋರ್ಸ್ ನಲ್ಲೇ ವಾರ್ ರೂಮ್ ಅನ್ನ ನಿರ್ಮಾಣ ಮಾಡಿದ್ರು. ದಾಳಿ ಮುಗಿಯುವವರೆಗೂ ವಾರ್ ರೂಮ್ ನಲ್ಲೇ ಅಜಿತ್ ಧನೋವಾ ಮತ್ತೆ ಇದ್ರು. ಏರ್ ಸ್ಟ್ರೈಕ್ಗೆ ತೆರಳಿದ ಯುದ್ಧ ವಿಮಾನಗಳ ಮುಂದಾಳತ್ವವನ್ನ ಏರ್ ಮಾರ್ಷಲ್ ಅಹಮದ್ ದೇವ್ ವಹಿಸಿಕೊಂಡಿದ್ರು. ಏರ್ ಸ್ಟ್ರೈಕ್ ನಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ದು ಅಂದ್ರೆ ಅದು ನೇತ್ರ ಜೆಟ್. ರಾಡರ್ ಮೂಲಕ ನಿಗದಿತ ಸ್ಥಳದ ಮೇಲೆ ನೇತ್ರ ಜೆಟ್ ದಾಳಿ ಮಾಡಿತ್ತು. ಯುದ್ಧ ವಿಮಾನಗಳಿಗೆ ಇಲ್ಯೂಷನ್ 78 ಟ್ಯಾಂಕರ್ಸ್ ಇಂಧನವನ್ನ ತುಂಬಿಸುತ್ತಿತ್ತು. ಪಾಕ್ ಸೇನೆ ಎಚ್ಚೆತ್ತುಕೊಳ್ಳುವ ಮೊದಲೇ ದಾಳಿ ಮುಗಿಸಿ ಮಿರಾಜ್ ಹಿಂತಿರುಗಿತ್ತು. 2002ರಲ್ಲೂ ಇದೇ ರೀತಿ
ಪಾಕ್ ಮೇಲೆ ವಾಯುಪಡೆ ದಾಳಿ ಮಾಡಿತ್ತು. ಏರ್ ಸ್ಟ್ರೈಕ್ ಬಳಿಕ ಭಾರತೀಯ ವಾಯುಪಡೆ ಹೈ ಅಲರ್ಟ್ ಅನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಜಮ್ಮು ಕಾಶ್ಮೀರ ಗಡಿ ಭಾಗದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಪಾಕ್ ಕೂಡ ಏನು ಹೇಗಾದ್ರೂ ಮಾಡಿ ನಾವು ಸೇಡನ್ನ ತೀರಿಸಿಕೊಳ್ಳಲೇಬೇಕು ಅಂತ ಅದು ಕೂಡ ಪಾಕ್ ಕೂಡ ಇವತ್ತು 50 ಕಡೆ ಅಪ್ರೋಚಿತ ಗುಂಡಿನ ದಾಳಿಯನ್ನ ನಡೆಸಿದೆ. ಜಮ್ಮು ಕಾಶ್ಮೀರದ ಅಖನೋರಾ ಮತ್ತು ನೌಶೇರಾ ಕೃಷ್ಣ ಘಾಟಿ ಸೆಕ್ಟರ್ಗಳಲ್ಲಿ ಪುಂಡಾಟವನ್ನ ಬೆರೆದಿದೆ. ಇವತ್ತು ಪಾಕ್ ಪುಂಡಾಟಕ್ಕೆ ಭಾರತೀಯ ಸೇನೆಯಿಂದಲೂ ಕೂಡ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ಸೈನಿಕರಂದ್ರೆ 5 ಸೈನಿಕರು ಏನು ದಾಳಿಯನ್ನ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಡಿಯಲ್ಲಿ ಅಕ್ಷರಶಃ ಈಗ ಯುದ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಉಗ್ರರ ಸಂಹಾರ ಬಳಿಕ ಗಡಿಯಲ್ಲಿ ಭಾರತ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಿದೆ. ಯಾವುದೇ ಪರಿಸ್ಥಿತಿ ಎದುರಿಸಲು ಕೂಡ ಭಾರತೀಯ ಸೇನೆ ಈಗ ಸರ್ವಸನ್ನದ್ಧವಾಗಿದೆ.